ಬೆಂಗಳೂರು ಸಿಟಿ ರೌಂಡ್ಸ್ನ ಆರಂಭಿಸಿರುವಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಮಾನ್ಯತಾ ಟೆಕ್ ಪಾರ್ಕ್ ಬಳಿ ರಾಜಕಾಲುವೆ ವೀಕ್ಷಿಸಿದಂಥ ಡಿಕೆ ಶಿವಕುಮಾರ್ ಅವರು ನೀರು ಹಾದು ಹೋಗುವ ಮಾರ್ಗಗಳೇನಿದೆ ತಡೆಗೋಡೆಗಳನ್ನು ಪರಿಶೀಲನೆ ನಡೆಸಿದರು. ಪಾಲಿಕೆ ಅಧಿಕಾರಿಗಳು ಈ ಸಂದರ್ಭದಲ್ಲಿ ಅವರಿಗೆ ಮಾಹಿತಿಯನ್ನು ನೀಡುತ್ತಿರುವಂತಹದ್ದು. ಡಿಕೆ ಶಿವಕುಮಾರ್ ಅವರು ಎಲ್ಲೆಲ್ಲಿ ನೀರು ಹರಿತಾ ಇದೆ, ಅದರ ಮಾರ್ಗ ಹೇಗಿದೆ ಅನ್ನುವಂತಹದ್ದನ್ನೆಲ್ಲ ಕೂಡ ಮಾರ್ಗದ ನಕ್ಷೆಯನ್ನು ಹಿಡಿದು ಪರಿಶೀಲನೆ ಮಾಡಿರುವಂಥ ಡಿಕೆ ಶಿವಕುಮಾರ್ ಮೊನ್ನೆ ಕೂಡ ಸಿಎಂ ಜೊತೆ ರೌಂಡ್ಸ್ ಏನೋ ಮಾಡಿದ್ರು. ಡಿಸಿಎಂ ಅವರು ಮಳೆ ಅಮಂತ್ರ ದೊಡ್ಡ ಮಟ್ಟದಲ್ಲಿ ಬೆಂಗಳೂರಿನಲ್ಲಿ ಅನಾಹುತವನ್ನು ಸೃಷ್ಟಿ ಮಾಡಿದೆ. 106 ಕಿಲೋಮೀಟರ್ಗಳ ಗಟ್ಟಲೆ ರಸ್ತೆ ಹಾಳಾಗಿದೆ. ಬೆಂಗಳೂರಿನ ಉಸ್ತುವಾರಿ ಸಚಿವರು ಇವರು ಡಿಕೆ ಶಿವಕುಮಾರ್ ಅವರು ಡಿಸಿಎಂ ಜೊತೆಗೆ ನೀರು ಹಾದು ಹೋಗುವಂಥ ಮಾರ್ಗ ಏನು ಈ ಮಾನ್ಯತಾ ಟೆಕ್ ಪಾರ್ಕ್ ಇದೆ ಹೆಬ್ಬಾಳ ಬಳಿ, ಈ ಒಂದು ಮಾನ್ಯತಾ ಟೆಕ್ ಪಾರ್ಕ್ನ ಹತ್ರ ಇರುವಂಥ ರಾಜಕಾಲುವೆ ಏನಿದೆ ನೋಡಬೇಕು ಆ ಸ್ಥಿತಿಗಳನ್ನು ನೀವು. ಮಳೆ ಬಂತು ಅಂದರೆ ರಾಜಕಾಲುವೆ ತುಂಬಿ ಹರಿತಾ ಇದ್ದರೆ ಆ ಕಡೆ ಜನ ಆ ಕಡೆಗೆ, ಈ ಕಡೆ ಜನ ಈ ಕಡೆಗೆ. ಅಂದರೆ ಈ ನಾವು ಉತ್ತರ ಕರ್ನಾಟಕ ಭಾಗಗಳಲ್ಲಿ ನದಿ ಸೇತುವೆಗಳು ಮುಳುಗಡೆ ಆದರೆ ನೋಡ್ತೀವಲ್ಲ, ಆ ಥರದ ದೃಶ್ಯ ವೈಭವ ಇಲ್ಲಿ ಅರಳಿ ನಿಂತಿರುತ್ತೆ ಮಾನ್ಯತಾ ಟೆಕ್ ಪಾರ್ಕ್ ಬಳಿ. ಅದನ್ನು ಕಣ್ತುಂಬ್ಕೊಳ್ಳೋದೇ ದೊಡ್ಡ ಭಾಗ್ಯ ಅನ್ನೋ ರೀತಿಯಲ್ಲಿ ಇಡೀ ಶಾಪ ಆಗ್ತಾ ಇರ್ತಾರೆ ಅಲ್ಲಿ ಜನ. ಸಿಎಂ ಏನೋ ಹೋಗ್ಬಿಟ್ರು, ಡಿಸಿಎಂ ಹೋಗ್ಬಿಟ್ರು. ಡಿಸಿಎಂ ಹೋಗಿದ ತಕ್ಷಣ ಅಲ್ಲಿ ಸಚಿವರು ಕೂಡ ಅಲ್ಲಿ ಬಂದು ವಿವರಣೆಯನ್ನು ಕೊಡ್ತಾ ಇದ್ದಾರೆ. ಮಾಧ್ಯಮದವರು ಕೂಡ ಅದನ್ನು ಚಿತ್ರೀಕರಣ ಮಾಡ್ತಾ ಇದ್ದಾರೆ. ಮಳೆಗಾಲ ಬಂದು ಮಳೆ ಬಂದು ಅವಾಂತರ ಸೃಷ್ಟಿ ಮಾಡಿ ಅಲ್ಲಿರೋ ಜನಗಳೆಲ್ಲ ಕಷ್ಟ ಬಿದ್ದು ಅವ್ರ ಮನೆಗಳಲ್ಲೆಲ್ಲ ಚರಂಡಿ ನೀರುಗಳು ಹೋಗಿ, ಮೋರಿ ನೀರುಗಳು, ರಾಜಕಾಲುವೆ ತುಂಬಿ ಹರಿದು ನೀರುಗಳೆಲ್ಲ ಹೋಗಿ ಆದಮೇಲೆ ಸಮ ಪ್ರಮಾಣಕ್ಕೆ ಬಂದ ಮೇಲೆ ಹೋಗಿ ವಿಸಿಟ್ ಮಾಡ್ತಿದ್ದಾರೆ ಸನ್ಮಾನ್ಯ ಶ್ರೀ ಡಿಸಿಎಂ ಅವರು. ಅಂದರೆ ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ಕೂಡ, ಬೆಂಗಳೂರು ಉಸ್ತುವಾರಿ ಸಚಿವರು ಕೂಡ ಅವರೇ. ಸೊ ಡಿಸಿಎಂ ಅಂತೂ ಮಳೆ ಬಂದಾಗ ವಾರ್ ರೂಮಲ್ಲಿ ಕುತ್ಕೊಂಡು ನೋಡ್ತಾ ಇದ್ರು ಸಿಎಂ ಕೂಡ. ಅದಾದಮೇಲೆ ರೆಡ್ ಕಾರ್ಪೆಟ್ ಮೇಲೆ ಅವರಿಗೆ ಭವ್ಯವಾದ ಸ್ವಾಗತವನ್ನು ಅವರ ಪಕ್ಷದ ಕಾರ್ಯಕರ್ತರು ಬಹುಶಃ ಸ್ವಾಗತ ಕೊಟ್ಟರೆ ಏನೋ. ಅಧಿಕಾರಿಗಳು ಒಂದಷ್ಟು ಫೈಲ್ಗಳನ್ನು ಅಕ್ಕಪಕ್ಕದಲ್ಲಿ ಇಟ್ಕೊಂಡು ಹೋಗಿ ಅವ್ರ ಮುಂದೆ ತೋರಿಸಿದ್ರು. ಸರ್ ಹಿಂಗೆ ಮಾಡಿಬಿಟ್ಟಿದ್ದೀವಿ, ಸರ್ ಹಂಗೆ ಮಾಡಿಬಿಟ್ಟಿದ್ದೀವಿ ಅಂತ. ನಾನು ಕೂಡ ಮೊನ್ನೆ ಹೋಗ್ತಾ ಇರ್ಬೇಕಾದ್ರೆ ನಾವು ನೋಡ್ತಾ ಇದ್ವಿ ಮಾಧ್ಯಮದವರು. ಅವ್ರು ಯಾರೋ ಒಬ್ಬರು BBMP ಅವರು ಫೋಟೋ ತೆಗೆಸ್ಕೊತಾ ಇದ್ರು. ಅಲ್ಲೊಂದಷ್ಟು ತೆಗ್ಗಿತ್ತು, ಆ ತೆಗ್ಗಿಗೆ ಮಣ್ಣು ಹಾಕಿದ್ರು, ಒಂದಷ್ಟು ಇದನ್ನು ಹಾಕಿದ್ರು, ಅಲ್ಲಿ ನಿಂತ್ಕೊಂಡು ಒಂದು ಫೋಟೋ ತೊಗೊಂಡ್ರು. ಅಂದರೆ ಹಿಂಗೆ ಕೈ ತೋರಿಸಿ. ಅಂದರೆ ಏನು ಸೂಚಿಸುತ್ತೆ ಅಂದರೆ ನಾವು ಕೆಲಸ ಮಾಡ್ತಾ ಇದೀವಿ ರೀ ಸ್ವಾಮಿ, ಮರಳು ಹಾಕೋದ್ರಿಂದ ಮಳೆ ಬಂದರೆ ಆ ಮರಳು ಕೊಚ್ಕೊಂಡು ಹೋಗ್ತದೆ, ತಿರ್ಗಾ ಆ ತೆಗ್ಗು ಹಂಗೆ ಉಳ್ಕತ್ತದೆ. ಆ ಥರದ್ದು ತ್ಯಾಪೆ ಹಚ್ಚೋ ಕೆಲಸಗಳನ್ನ ಮಾಡೋದ್ರಲ್ಲಿ ಭಾಳ ನಿಸ್ಸೀಮರು. ಸೊ ಈ ಥರದ ಕೆಲಸಗಳನ್ನು ಮಾಡೋದು. ಮತ್ತು ಇವತ್ತೇನು ಡಿಕೆ ಶಿವಕುಮಾರ್ ಅವರು ಡಿಸಿಎಂ ಅವರು ಏನು ಹೋಗಿ ವಿಸಿಟ್ ಮಾಡ್ತಾ ಇದ್ದಾರಲ್ಲ ಮಾನ್ಯತಾ ಟೆಕ್ ಪಾರ್ಕ್ ಬಳಿ ಇರುವಂಥ ರಾಜಕಾಲುವೆ, ನಾವು ನೋಡ್ತಾ ಇದ್ದೀವಿ ನೋಡಿ ದೃಶ್ಯದಲ್ಲಿ. ಆ ತಂತಿ ಬೇಲಿ ಏನು ಹಾಕಿದಾರಲ್ಲ ಅದರಲ್ಲಿ ನೀರುಗಳು ಫ್ಲೋ ಆಗ್ತಾ ಇರುತ್ತೆ ಆಚೆ ಕಡೆ. ಸೊ ಆ ಕಡೆ ಭಾಗದ ಜನ ಈ ಕಡೆ ಬರೋಕ್ಕೆ ಆಗಲ್ಲ ರೀ, ಆ ಥರದ ಸಿಚುವೇಶನ್ ಇರುತ್ತೆ ಅಲ್ಲಿ. ಅಂತೂ ಫೈನಲಿ ಆದ್ರೂ ನಮ್ಮ ಡಿಸಿಎಂ ಅವರು ಅಲ್ಲಿ ವಿಸಿಟ್ ಮಾಡಿದ್ದಾರೆ. ಅಧಿಕಾರಿಗಳು ಇನ್ನೇನು ಡಿಸಿಎಂ ಬರ್ತಾರೆ ಅಂತೇಳಿ ಎಲ್ಲ ಬರೋ ಡಾಕ್ಯುಮೆಂಟ್ಸ್ಗಳನ್ನೆಲ್ಲ ಎತ್ಕೊಂಡು, ಅವಾಗ ಆ ಟೆಂಡರ್ ಆಗಿತ್ತು, ಅವಾಗ ಈ ಕೆಲಸ ಆಗಿತ್ತು, ಇವಾಗ ಆ ಕೆಲಸ ಮಾಡಿದ್ದೀವಿ, ಇಲ್ಲಿ ಕಟ್ಟಿದ್ವಿ, ಬ್ರಿಡ್ಜ್ ಕಟ್ಟಿದ್ವಿ, ಇಲ್ಲಿ ನೀರು ಹೋಗೋಕ್ಕೆ ಮೋರಿನಲ್ಲಿ ಹೂಳು ಎತ್ತಿದ್ವಿ, ಇನ್ನೊಂದು ಮಾಡಿದ್ವಿ ಅನ್ನೋ ತೇಪೆ ಹಚ್ಚೋ ಕೆಲಸ. ಎಸ್ ಅಫ್ಕೋರ್ಸ್ ಇದು ತೇಪೆ ಹಚ್ಚೋ ಕೆಲಸನೇ. ಅದಕ್ಕೆ ಭಾಳ ನೇರವಾಗಿ ನಾನು ಹೇಳ್ತಾ ಇದ್ದೀನಿ. ಯಾಕೆಂದರೆ ಅಧಿಕಾರಿಗಳು ಈ ರಾಜಕಾರಣಿಗಳು ಬಂದಂಥ ಸಂದರ್ಭದಲ್ಲಿ, ಅದರಲ್ಲೂ ವಿಶೇಷವಾಗಿ ಸಿಎಮ್ಮು ಡಿಸಿಎಮ್ಮು ಬೆಂಗಳೂರು ಇನ್ಚಾರ್ಜ್ ಮಿನಿಸ್ಟ್ರುಗಳು ಹೋದಂಥ ಸಂದರ್ಭದಲ್ಲಿ ಏನು ಡಾಕ್ಯುಮೆಂಟ್ ಹಿಡ್ಕೊಂಡು ಬರ್ತಾರಲ್ಲ, ಅದನ್ನು ನೋಡಿ ನೀವು ಸುಮ್ಮನಾಗಬೇಡಿ. ಆಳಕ್ಕಿಳಿದು ನೋಡಿ ಕೆಲಸಗಳಾಗಿದೆಯಾ, ಮಾಡಿದಾರಾ ಅನ್ನುವಂಥದ್ದನ್ನು ನೀವು ಭಾಳ ಸೂಕ್ಷ್ಮವಾಗಿ ಅದನ್ನು ಗಮನಿಸಬೇಕು. ಯಾಕೆಂದರೆ ನಿಮಗೇನೋ ಅಧಿಕಾರ ಇರುತ್ತೆ ಸ್ವಾಮಿ, ನೀವು ಹೋಗಿದ ತಕ್ಷಣ ಅಲ್ಲಿ ಇರೋ ಅಧಿಕಾರಿಗಳು ಪದರುಗುಟ್ಟು ಬಂದು ನಿಮ್ಮ ಮುಂದೆ ನಿಂತ್ಕೋತಾರೆ. ಆದರೆ ಆಗಿರುತ್ತಾ ಕೆಲಸಗಳು ಅನ್ನೋದನ್ನು ನೋಡಬೇಕು. ನೀವು ಹೋಗಿ ವಿಸಿಟ್ ಮಾಡಬೇಕಾಗಿರೋ ಸಿಚುವೇಶನ್ ಹೇಗಿರುತ್ತೆ. ಈಗ ಒಬ್ಬ ಮುಖ್ಯಮಂತ್ರಿ ಬರ್ತಾರೆ ಅಂದರೆ, ರೆಡ್ ಕಾರ್ಪೆಟ್ ಹಾಸ್ತಾರೆ ಅಂದರೆ ನೀವು ಲೆಕ್ಕ ಹಾಕ್ರಿ, ಎಷ್ಟು ಪ್ರಿಪೇರ್ ಆಗಬೇಡ ಅವರು. ನೀವು ಬರೋ ಜಾಗದಲ್ಲೇ ರೆಡ್ ಕಾರ್ಪೆಟ್ ಹಾಕೋಷ್ಟು ಪ್ರಿಪೇರ್ ಅವ್ರು ಆಗ್ತಾರೆ ಅಂತಂದರೆ ಅಧಿಕಾರಿಗಳು ಇನ್ನೆಷ್ಟು ಪ್ರಿಪೇರ್ ಆಗಿರಲ್ಲ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ ನಿಜಕ್ಕೂ ಬೇಜಾರಾಗುತ್ತೆ. ಮಳೆ ಬಂದಂಥ ಸಂದರ್ಭದಲ್ಲಿ ಮಳೆ ನೀರು ಮನೇಲಿ ಬಂದರೆ ಸಹಿಸ್ಕೋಬೋದು ಸ್ವಾಮಿ. ಚರಂಡಿಗಳು ಉಕ್ಕಿ ಹರಿದುಬಿಟ್ಟು ಚರಂಡಿ ನೀರು ಮನೆಗೆ ಹೋದರೆ ಒಂದು 5 ನಿಮಿಷ ಇರೋಕ್ಕಾಗಲ್ಲ ನೀವು ಯಾರೂ ಕೂಡ. ಆ ಥರದ ಪರಿಸ್ಥಿತಿನಲ್ಲಿ ನಮ್ಮ ಜನ ಇವತ್ತಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ಗಳು ಹಾಕ್ತಾ ಇದ್ದಾರೆ, ಬೆಂಗಳೂರು ಸಿಟಿನ ಗಾರ್ಬೇಜ್ ಸಿಟಿನ ಇದು ಅನ್ನೋ ಮಟ್ಟದಲ್ಲಿ ಬಂದಿದ್ದೀವಿ, ಗಾರ್ಡನ್ ಸಿಟಿನ ಗಾರ್ಬೇಜ್ ಸಿಟಿ ಅಂತಿದ್ದಾರೆ ಇವತ್ತು. ಈ ಥರದ ಪರಿಸ್ಥಿತಿ ಇದೆ. ಪ್ರೋಟೋಕಾಲ್ ವಿಸಿಟ್ನ ಬಿಟ್ಬಿಡಿ, ಡಿಸಿಎಂ ಅವರೇ ಕೆಲಸವನ್ನು ಮಾಡಿದಾರ ಅಂತ ಕೂಲಂಕುಷವಾಗಿ ಪರಿಶೀಲಿಸಿ.
ನಮ್ಮ ಕಳಕಳಿಯ ಮನವಿ. ಯಾಕೆ ಗೊತ್ತಾ, ಜನಗಳ ಮನೆಗೆ ಚರಂಡಿ ನೀರು ಹೋದಾಗ ಆಗುವಂತಹ ಅನುಭವ ಇದಿರುತ್ತಲ್ಲ, ಮಕ್ಕಳು ಸ್ಕೂಲ್ ಬಡವರು ಇರ್ತಾರೆ, ಮಕ್ಕಳು ಸ್ಕೂಲ್ ಬ್ಯಾಗ್ಗಳನ್ನ ಇಟ್ಟಿರ್ತಾರೆ, ಆ ಸ್ಕೂಲ್ ಬ್ಯಾಗ್ಗಳು ಕೂಡ ನೀರಿನಲ್ಲಿ ಕೊಚ್ಕೊಂಡು ಹೋಗ್ತಾ ಇರುತ್ತೆ. ನಾಳೆ ದಿನ ಬೆಳಗ್ಗೆ ಶಾಲೆಗೆ ಹೋಗ್ಬೇಕಂದ್ರೆ ಆ ಮಕ್ಕಳಿಗೆ ಬುಕ್ಸ್ ಇರಲ್ಲ. ಆ ಥರದ ಪರಿಸ್ಥಿತಿನಲ್ಲಿ ಜೀವನ ಮಾಡ್ತಿರೋ ಜನ ಇದಾರ್ರಿ. ಅದಕ್ಕಾದರೂ ನೀವು ಒಂದು ಮಾನವೀಯತೆ ದೃಷ್ಟಿಯಿಂದ ಇದನ್ನೆಲ್ಲ ಮಾಡ್ಬೇಕು. ನಾನೇ ನೋಡಿದ್ದೀನಿ ಡಿ ಕೆ ಶಿವಕುಮಾರ್ ಅವರೇ, ನಿಮ್ಮ ಸರ್ಕಾರ ವಿರೋಧ ಪಕ್ಷದ ಸ್ಥಾನದಲ್ಲಿದ್ದಾಗ, ಅಂದರೆ ತಾವೆಲ್ಲ ವಿರೋಧ ಪಕ್ಷದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಏನು ಆಡಿ ಹೊಗಳ್ತಾ ಇದ್ರಿ ಆಳುವ ಸರ್ಕಾರನ, ತಾವು ಮಾಡ್ರಿ ಅದನ್ನು. ಇವಾಗ ನಾವು ನಿಮ್ಮ ಪರವಾಗಿದ್ದೀವಿ.